अनुसूचित जातीच्या व्यक्तींवर सर्वांकडून जातीय शिवीगाळ व मारहाण झाल्याच्या प्रकरणात आरोपीला तात्काळ अटक करण्याच्या मागणीसाठी गोकाक येथे डीजे सागर बन दलित संघटनेच्या कार्यकर्त्यांनी तहसील कार्यालयासमोर आंदोलन केले। सौंदती तालुक्यातील अतकळ गावातील दुर्गप्पा मादर यांच्यावर SDMC निवडणुकीच्या पार्श्वभूमीवर सवर्ण समाजातील लोकांनी जातीवाचक टिप्पणी करून त्यांच्यावर हल्ला केला होता। दलित संघटनेच्या आंदोलनानंतर अॅट्रॉसिटी कायद्याअंतर्गत गुन्हा दाखल करण्यात आला आहे। संघटनेचे विभागीय संचालक सतीश हरिजन म्हणाले की आरोपी हा गावात मोकळेपणाने फिरत असतानाही पोलीस त्याला अटक करण्यात दिरंगाई करत आहेत। जर तात्काळ अटक झाली नाही तर संपूर्ण राज्यभरात पोलीस प्रशासनाविरोधात तीव्र आंदोलन छेडण्याचा इशारा त्यांनी दिला। पोलिसರು ಆರೋಪಿನ ಅರೆಸ್ಟ್ ಮಾಡಿಲ್ಲ, ಆರೋಪಿ ಬಿಂದಾಸ್ ಅಡ್ಡಾಡ್ತಾನೋ, ಅವನ ಆರೋಪಿನ ಅರೆಸ್ಟ್ ಮಾಡೋ ಮಟ್ಟ ಅನ್ನೋದು ಎಲ್ಲ ದಲಿತ ಸಂಘರ್ಷ ಸಮಿತಿ ಎಲ್ಲ ಕೂಡಿ ನಾವು ಇದನ್ನ ಹೋರಾಟ ಮಾಡಬೇಕಂತೇಳಿ ನಿರ್ಣಯ ತೋದು ಒಂದು ಹಳೆ ಅವನು ಈಗ 2-3 ಜನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಮುಂದೆ ದಿನಮಾನದೊಳಗೆ ನಾವು ಕಂಟಿನ್ಯೂ ಏನೈತಿ ರಾಜ್ಯ ತುಂಬ ಏನೈತಿ ಹೋರಾಟ ಮಾಡ್ಬೇಕಂತೇಳಿ ನಿಶ್ಚಯಿಸಿದ್ವು ಸರ್। ಹಲ್ಲೆದ ಮಾರಣಾಂತಿಕ ಹಲ್ಲೆ ಆಗೈತಿ ರೀ। ಯಾರ ಮೇಲೆ ಸರ್? ದುರ್ಗಪ್ಪ ಅನ್ನೋ ವ್ಯಕ್ತಿ ಮೇಲೆ ರೀ, ದುರ್ಗಪ್ಪ ಮಾದರ್ ಅನ್ನೋ ವ್ಯಕ್ತಿ ಮೇಲೆ ಆಗೈತಿ। ಅಲ್ಟ್ರಾಸಿಟಿ ಕೇಸ್ ಅದು ಆಗೈತಿ, ಇನ್ಕ್ವೈರಿ ಅವ್ರು ಮಾಡೋರು ಮುಂದಿನ ಪೊಲೀಸರು ನಿರ್ಣಯ ತೊಗೊಂಡು ಅರೆಸ್ಟ್ ಮಾಡ್ರು, ನಾವು ಹೋರಾಟ ಇಲ್ಲೇ ಕೈ ಬಿಡ್ದು। ಒಂದು ವೇಳೆ ಅವರು ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟ ಮುಂದುವರಿಸ್ತು, ರಾಜ್ ತುಂಬ ಮಾಡ್ತೀವಿ ಇಷ್ಟ ಯಾಕಂದ್ರೆ ಅದ್ರೊಳಗೆ ಏನೈತಿ ಕೆಲವೊಂದು ರಾಜಕೀಯ ಸಹಿತ ಕೊರತೆ ಐತೆ ಅಲ್ಲಿ। ಅವ ಸ್ವಲ್ಪ ಫೈನಾನ್ಷಿಯಲಿ ಇನ್ಫ್ಲೂಯೆನ್ಸ್ ಪರ್ಸನ್ ಇದ್ದಿದ್ರೆ ಅವ್ನ ಅರೆಸ್ಟ್ ಮಾಡೋರು ಸರ್। ಮುಂದೆ ಯಾವ ರೀತಿ ಹೋರಾಟ ಹೇಳಬಾರ್ದು ನಮ್ದು ಹೋರಾಟ ಯಾವ ರೀತಿ ಆಗಿದೆ ಅಂತೇಳಿ ನಾವು ನಿರ್ಣಯ ತೋತು ಆ ಪ್ರಕಾರ ಹೋರಾಟ ಮಾಡ್ತೀವಿ। ಗ್ರಾಮ ಪಂಚಾಯತಿ ಮೆಂಬರ್ನ ಮ್ಯಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಅವಂಗೊಂದು ಜಾತಿವಾದಿ ಮಾಡಿ ಮತ್ತು ಅಲ್ಲೇನು HDMC ರಚನೆ ಮಾಡುವಂಥ ಸಂದರ್ಭದಾಗ ಚೇರ್ಮನ್ ಸೀಟ್ ರಚನೆ ಮಾಡೋಕೆ ನೀ ಯಾರು ಹೊಲ್ಯಾ ಸೋಮಗಣ ಅಂತೇಳಿ ಜಾತಿ ಐತಿ ಬೇದಂತ ಆ ಕೃಷ್ಣ ಗುದುಗೊಪ್ಪ ಅನ್ನುವಂಥ ವ್ಯಕ್ತಿಯನ್ನು ಇಲ್ಲಿವರೆಗೆ ಬಂಧಿಸಿಲ್ಲ। ಕಾರಣ ಇಷ್ಟ ಏನಪ್ಪ ಅಂತಂದ್ರೆ ಅವೊಬ್ಬ ಪ್ರಭಾವಿ ಶಾಸಕರ PA ಅಂತ ಒಬ್ಬ MLA PA ಅಂತಕ್ಕಂಥ ಸುದ್ದಿ ನಮಗೆ ತಿಳಿದೈತಿ। ಆದ ಕಾರಣ ಅವನ ಬಂಧಿಸಿಲ್ಲ ಅಂತ ನಮಗೆ ಎಲ್ಲ ಸಂಘಟನೆಗೆ ಒಂದು ನೋವಿನ ಸಂಗತಿ ಆಗತೈತಿ। ಯಾಕಪ್ಪ ಅಂತಂದ್ರೆ ಮಾನ್ಯ ರಾಮದುರ್ಗ DYSP ಸಾಹೇಬ್ರ ಒಂದು ವಾರ ಒಂದು ಹೊಸ ಕಾಯ್ದೆ ಬಂದೈತಿ, ಒಂದು ವಾರ ನಾವು ತನಿಖೆ ಮಾಡ್ಬೇಕಂದ್ರು ಅದಕ್ಕೂ ನಾವು ಸಹಕರಿಸಿದ್ದೀವಿ। ಸರ್ಕಾರಿಸಿಗೆ FIR ಆದ 15 ದಿವಸ ಆದರೂ ಅವನೇನು ಅರೆಸ್ಟ್ ಮಾಡ್ತಿಲ್ಲ, ಅವ ಇನ್ನೂ ನಿಮ್ಮನ್ನು ಬಿಡೋದಿಲ್ಲ ಮಕ್ಕಳ್ರೆ ಏನು ಮಾಡೋದು ಮಾಡ್ತಾನೆ ಅಂತೇಳಿ ನಮ್ಮ ದುರ್ಗಪ್ಪಣ್ಣ ಮಾದರ್ ಅವರಿಗೆ ಜೀವ ಬೆದರಿಕೆ ಹಾಕೋದು, ಕರೆಗಳು ಮಾಡೋದು ಏನಕ್ಕೇನಾದ್ರೆ ನಾವು ಕೆತ್ತೆ ಬೀಜಿ ಮಾಡ್ಕೊತ ಹೊಂಟದನು। ಇದಕ್ಕೆ ಅವಕಾಶ ಏನಾದ್ರೆ ನಮ್ಮ DYSP ಸಾಹೇಬ್ರು ಮಾಡಿ ಕೊಡಬಾರ್ದು, ಕೂಡಲೇ ಅವ್ನು ಅರೆಸ್ಟ್ ಮಾಡಬೇಕು। ಯಾಕೆ 15 ದಿವಸ ಆಯ್ತು FIR ಮಾಡಿ, ಇನ್ನೂ ಆದರೂ ಅವ್ನು ಅರೆಸ್ಟ್ ಮಾಡಿಲ್ಲ, ಅದಕ್ಕೆ ದಯಮಾಡಿ ಅವ್ನು ಅರೆಸ್ಟ್ ಮಾಡಬೇಕು। ಅರೆಸ್ಟ್ ಮಾಡದೇ ಹೋದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟದವ್ರು ಸೇರಿ ಒಂದು ಅವನ ವಿರುದ್ಧನ ನಾವು ಏನು ಅವನು ಒಳಗೆ ಹಾಕೋತಕ್ಕ ನಾವು ನಿರಂತರವಾಗಿ SP ಸಾಹೇಬ್ರ ಆಫೀಸ್ ಮುಂದೆ ಧರಣಿ ಕೊಂಡ್ಬೇಕಂತೇಳಿ ಒಂದು ನಾವು ವಿಚಾರನ ಮಾಡತ್ತೇವೆ ರೀ। ಈಗಾಗಲೇ ಕೇಸ್ ರಿಜಿಸ್ಟರ್ ಆಗೈತಿ, ಅದೇ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿದಂಥ ಮಾನ್ಯ DSP ಸಾಹೇಬ್ರು ಈಗಾಗಲೇ ಅದನ್ನೆಲ್ಲ ಪಂಚನಾಮ ಮಾಡಿ ಜಾಗ ಸ್ಥಳ ಪರಿಶೀಲನೆ ಮಾಡಿ ಅವ್ರು ಮಾಡಿದಾರೆ। ಆದರೆ ನಮ್ದು ಬೇಡಿಕೆ ಏನಂತಾರೆ, ಆರೋಪಿಗಳನ್ನು ಕೂಡಲೇ ಬಂಧನ ಮಾಡಬೇಕು, 15 ದಿವಸ ಗಂಟೆ ಇನ್ನೂ ತನಕ ಬಂಧನ ಮಾಡಿಲ್ಲ ಅನ್ನೋದ್ರಿಂದ ನಾವು ಮನವಿ ಕೊಡ್ತಾ ಇದ್ದೇವೆ। ತಮ್ಮ ಮುಖಾಂತರ ಮಾನ್ಯ मुख्यमंत्रिಗಳಿಗೂ ಹಾಗೂ गृह मंत्रिಗಳಿಗೆ कळिसिಕೊಂಡು कोडला। तहसीलदारांमार्फत मुख्यमंत्री आणि गृहमंत्र्यांना निवेदन देण्यात आले। यावेळी डॉक्टर DJ सागर बन, जिल्हा संचालक श्रीकांत M, तालुका संचालक गुरुमूर्ती बन, रवी कदमकोळ, अर्जुन गंडवगोळ तळवार, शेट्टप्पा मेस्त्री आणि इतर कार्यकर्ते उपस्थित होते। मनोहर मॅगेरी, KMM मराठी, गोकाक।